ರೋಲ್ಸ್ ರಾಯ್ಸ್ ಇಲ್ಲದೆ ನೋಡಿ ಇಲ್ಲಿ ಬೆನ್ಸ್ ಅಂದರೆ ನಿಜವಾದ ಬೆನ್ಸ್ ಅನ್ಕೊಂಬೇಡಿ, ಸುಮ್ಮನೆ ಸಿಂಬಲ್ ಮಾತ್ರ ಹಾಕಿರ್ತಾರೆ. ಕಾರ್ ಮಾತ್ರ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸಕ್ಕ ಹೋಗ್ತೀರಾ 28,000 ಹೇಳಿದ್ರು. ಸಾರಿ ಯಾವಾಗಲೂ ದುಡ್ಡು ಕೊಟ್ಬಿಡ್ತಾರೆ. ಇವಳು ಎಷ್ಟು ಚಂದ ಇದ್ದಾಳೆ ಸೀರೆ ನೋಡಿ, ಬಾಕ್ಸ್ ಮೇಲೆ ಜಿಂಕಾ ಸಿಲ್ಕ್ಸ್ ತೇಜು ನಾನು ಪಿಂಕ್ ತಗೊಂಡಿಲ್ಲ. ನಮ್ಮ ಫ್ಯಾಮಿಲಿ ಒಬ್ಬರು ಪಿಂಕ್ ಲವರ್ ಅವರು. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಹಾಯ್, ಐ ಆಮ್ ತೇಜಸ್ವಿನಿ. I usually make vlogs on traveling, lifestyle, food, shopping, and if you're a person who loves all of this, please don't forget to subscribe to my channel. ಸೊ ಇವತ್ತು ನಾವು ನಿಮ್ಮನ್ನ ಎಲ್ಲೋ ಒಂದು ಕಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ಈಗಲೇ ಹೇಳಲ್ಲ, ಒಂದು 15-20 ಮಿನಿಟ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಹೋಗೋಣ ಬನ್ನಿ. ಹಾಯ್ ಹೇಳಿ ಪಾರ್ತು. ಹಾಯ್ ಹಾಯ್. ನೀವೆಲ್ಲ ಥಂಬ್ನೇಲಲ್ಲೇ ನೋಡಿದ್ರಿ, ಅಚಿಂತ್ಯಂಗೆ ಅವ್ರ ತಾತ ಕಾರ್ ಕೊಡಿಸಿದ್ರು. ಅಚಿಂತ್ಯನ ಹತ್ರ ಎಲ್ಲ ಥರದ್ದು ವೆಹಿಕಲ್ಸ್ ಇದೆ, ಲೈಕ್ ಸ್ಕೂಟರ್, ಬೈಸೈಕಲ್, ಆಮೇಲೆ ಎಲೆಕ್ಟ್ರಿಕ್ ಬೈಕ್ ಎಲ್ಲ ಇದೆ. ಬಟ್ ಅವನ ಹತ್ರ ಕಾರ್ ಇರಲಿಲ್ಲ, ಚಾರ್ಜಬಲ್ ಕಾರ್ ಒಂದಿರಲಿಲ್ಲ. ಆ್ಯಂಡ್ ರೀಸೆಂಟಾಗಿ ಫೇಸ್ಬುಕ್ಕಲ್ಲಿ ಎಲ್ಲೋ ನೋಡಿದಾಗ ನಮ್ಮ ಮಾವನಿಗೆ ಕಾರ್ ಕೊಡಿಸ್ಬೇಕಂತ ಆಸೆಯಾಗಿ ಅವರು ಕಾರ್ ತೊಗೊಳ್ಳೋಣ ಅಚಿಂತ್ಯಂಗೆ ಅಂತ ಹೇಳಿದರು. ಆನ್ಲೈನಲ್ಲಿ ಬುಕ್ ಮಾಡು ಅಂತ ಹೇಳಿದರು. ಬಟ್ ನಮಗೆ ಆನ್ಲೈನ್ಗಿಂತ ಈ ಸ್ಟೋರಲ್ಲಿ ಸ್ವಲ್ಪ ಪ್ರೈಸ್ ಕಮ್ಮಿಗೆ ಸಿಕ್ತು. ಫಸ್ಟ್ ಈ ಸ್ಟೋರ್ ಹೆಸರು ಹೇಳ್ಬಿಡ್ತೀನಿ. ಈ ಸ್ಟೋರ್ ಹೆಸರು ಬಂದು ಅರ್ಸಲನ್ ಟಾಯ್ ಸ್ಟೋರ್ಸ್ ಅಂತ. ಇವ್ರದ್ದು ಮೇನ್ ಬ್ರಾಂಚ್ ಬಂದು JP ನಗರಲ್ಲಿದೆ. ಬಟ್ ಡಿಫ್ರೆಂಟ್ ಬ್ರಾಂಚಸ್ ಇದೆ, ಲೈಕ್ ನಾಗರಬಾವಿಲ್ ಇದೆ, ಮತ್ತು ತಾಣಿಸಂದ್ರ ಅಂತ ಇನ್ನೊಂದು ಏರಿಯಾದಲ್ಲಿದೆ. ಸೊ ನಮ್ಮ ಮನೆ ಹತ್ರಕ್ಕೆ ನಾಗರಬಾವಿ ಹತ್ರ ಆಗ್ತಾಯಿತ್ತು. ಸೊ ನಾವಿಲ್ಲಿ ಈ ಸ್ಟೋರ್ ಹತ್ರಕ್ಕೆ ಬಂದ್ವಿ. ಇನ್ನು ಇವ್ರ ಹತ್ರ ಬೈಕ್ಸ್ ಎಲ್ಲ ಸ್ಟಾರ್ಟಿಂಗ್ ಫ್ರಮ್ 2.5K ಇಂದ 17,000ವರೆಗೂ ಬೈಕ್ಸ್ ಇದ್ದಾವೆ. ಇನ್ನು ಕಾರ್ ವಿಷಯಗಳಿಗೆ ಬಂದು ಇವ್ರ ಹತ್ರ ವೈಡ್ ವೆರೈಟಿ ಆಫ್ ಕಾರ್ಸ್ಗಳಿದ್ದಾವೆ, ಸ್ಟಾರ್ಟಿಂಗ್ ಫ್ರಮ್ 4,000 to 22,000ವರೆಗೂ ಇದೆ. ಇನ್ನು ಬೈಕ್ಸ್ ವಿಷಯಕ್ಕೆ ಬರೋಕ್ಕಾದ್ರೆ ಬಾಯ್ಸ್ಗೆ ಕರಿಷ್ಮಾ ಬೈಕ್ಗಳಿದ್ದಾವೆ, ಹುಡುಗಿರಿಗೆ ಸ್ಕೂಟಿಗಳಿದ್ದಾವೆ. ರೆಡ್ ಸ್ಕೂಟಿ ಒಂದಿತ್ತು, ನಂಗೆ ತುಂಬ ಇಷ್ಟ ಆಯಿತು ಅದು. ನಾನು ಹರೀಶ್ ಅವ್ರಿಗೆ ಹೇಳ್ತಾ ಇದ್ದೆ, ನಂಗೊಂದು ಹೆಣ್ಮಗು ಹುಟ್ಟಿದ್ರೆ ಆ ರೆಡ್ ಸ್ಕೂಟಿನೇ ತಗೊತೀನಿ ಅಂತ. ಇನ್ನು ಕಾರ್ ವಿಷಯಗಳಿಗೆ ಬರೋಕ್ಕಾದ್ರೆ ವಿಂಟೇಜ್ ಕಾರ್ಸ್ ಮಾತ್ರ ಇವ್ರ ಹತ್ರ ತುಂಬ ಚೆನ್ನಾಗಿತ್ತು. ರೋಲ್ಸ್ ರಾಯ್ಸ್ ಇಲ್ಲದೆ ನೋಡಿ ಇಲ್ಲಿ. ಇನ್ನು ಯೆಲ್ಲೋ ಕಲರ್ ಫೆರಾರಿ ಕಾರ್ ಕೂಡ ಇತ್ತು ಇವ್ರ ಹತ್ರ. ಆಮೇಲೆ ಇದು ಅಲ್ದಲೆ ಜೀಪು, ಬೆನ್ಸು, ಈ ಥರ ಡಿಫ್ರೆಂಟ್ ವೆರೈಟೀಸ್ ಆಫ್ ಕಾರ್ ಇತ್ತು. ಆಮೇಲೆ ಜೀಪು, ಬೆನ್ಸ್ ಅಂದರೆ ನಿಜವಾದ ಬೆನ್ಸ್ ಅನ್ಕೊಂಬೇಡಿ, ಸುಮ್ಮನೆ ಸಿಂಬಲ್ ಮಾತ್ರ ಹಾಕಿರ್ತಾರೆ. ಆ್ಯಂಡ್ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ನೋಡಿ ತೊಗೋಬೋದು. ಆಮೇಲೆ ಇಲ್ಲಿ ಪ್ರೈಸ್ ಬಂದು ಕಾರಲ್ಲಿ ಎಷ್ಟು ಮೋಟಾರ್ಸ್ ಇರುತ್ತೆ ಅದ್ರ ಮೇಲೆ ಪ್ರೈಸ್ನ ಡಿಸೈಡ್ ಮಾಡ್ತಾರೆ ಇವರು. ಇವಾಗ ಜಾಸ್ತಿ ಮೋಟಾರ್ಸ್ ಇದ್ದರೆ ಜಾಸ್ತಿ ಪ್ರೈಸು, ಕಮ್ಮಿ ಮೋಟಾರ್ಸ್ ಇದ್ದರೆ ಕಮ್ಮಿ ಪ್ರೈಸ್ ಅಷ್ಟೇ. ಆಮೇಲೆ ಕಾರಿಂದು ಇಲ್ಲಿ ನೋಡಿ ಪಕ್ಕದಲ್ಲೇ 2 ಕಾರ್ ಇದ್ದಾವೆ ಆಫ್ ಡಿಫ್ರೆಂಟ್ ಸೈಜಸ್ಸು. ಒಂದಕ್ಕಿಂತ ಒಂದು ದೊಡ್ಡದಿದ್ದಾವೆ. ಸೊ ಆ ಥರದ್ರ ಮೇಲೆ ಕಾರಿನ ಸೈಜ್ ಮೇಲೂ ಪ್ರೈಸಸ್ ಹೇಳ್ತಾರೆ. ಆ್ಯಂಡ್ ನೀವು ಎನಿವೇಸ್ ಎಲ್ಲೇ ಹೋದರೂ ಬಾರ್ಗೇನ್ ಮಾಡೋಕ್ಕೆ ಗೊತ್ತಿರಬೇಕು. ಬಾರ್ಗೇನ್ ಮಾಡಿದ್ರೆ ಸ್ವಲ್ಪ ಚೀಪಾಗಿ ಕೂಡ ಸಿಗುತ್ತೆ. ಇನ್ನು ನನಗೆ ಒಂದು ವಿಂಟೇಜ್ ಕಾರ್ ಮಾತ್ರ ತುಂಬ ಅಂದರೆ ತುಂಬ ಇಷ್ಟ ಆಯಿತು, ಸಖತ್ ಇಷ್ಟ ಆಯಿತು ಅದು. ಅದನ್ನ ನಾನು ಕೆಳಗಡೆ ಇಳಿಸಿ ವಿಡಿಯೋ ಮಾಡಿಸ್ಕೊಂಡೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಹಳೆ ಕಾಲದ ಫಿಲಮಲ್ಲಿ ಯೂಸ್ ಮಾಡ್ತಾರಲ್ಲ ಆ ಥರ ಕಾರ್ ಇತ್ತು. ಬಟ್ ಇದ್ರ ಪ್ರೈಸ್ ಕೇಳಿಬಿಟ್ರೆ ನೀವೇ ಶಾಕ್ ಆಗಿ ಹೋಗ್ತೀರಾ. 28,000 ಹೇಳಿದ್ರು. ಸೊ ಅದಕ್ಕೋಸ್ಕರ ವೀಡಿಯೋ ಮಾಡ್ಕೊತೀನಿ ಅಂತ ಹೇಳಿ ವೀಡಿಯೋ ಮಾಡ್ಕೊಂಡು ಬಂದೆ. ಬಟ್ ಎನಿವೇಸ್ ಇಲ್ಲಿ ಕಾರ್ ಕಲೆಕ್ಷನ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವ್ರನ್ನ ನಾವು ಒಂದು ಫೇಸ್ಬುಕ್ ಸ್ಟೋರಲ್ಲಿ ಅಂದರೆ ಫೇಸ್ಬುಕ್ ಪೇಜಲ್ಲಿ ನೋಡಿ ಇಲ್ಲಿಗೆ ಬಂದಿದ್ದು. ಹಿಂಗೆ ತೊಗೊಂಡಿದ್ದು ಕಾರ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಆಮೇಲಿಂದ. ಈಗ ಕಾರ್ ಓಪನಿಂಗ್ಗೆ ಅಂತ ಹೇಳಿ ಎಲ್ಲ ಡೆಕೋರೇಷನ್ ಮಾಡ್ತಾ ಇದ್ದೀನಿ, ಬಲೂನ್ ಎಲ್ಲ ಊದಿ. ಈ ಬಲೂನ್ ಸ್ಟ್ಯಾಂಡ್ಸ್ ಎಲ್ಲ ಹರೀಶ್ ಬರ್ತಡೆಗೆ ಅಂತಲೇ ತಂದಿದ್ದೆ ಅಲ್ವಾ, ಅದನ್ನೆಲ್ಲ ಪಕ್ಕದಲ್ಲಿಟ್ಟು ಬಲೂನ್ಸ್ ಎಲ್ಲ ಊದಿ ಡೆಕೋರೇಷನ್ ಮಾಡ್ತಾ ಇದ್ದೀನಿ. ನಂದೊಂದು ಕಾನ್ಸೆಪ್ಟ್ ಇದೆ, ನಾನು ಏನೇ ತೊಗೊಂಡು ಏನೇ ಮಾಡಿದ್ರು ನಮ್ಮ ಅಚಿಂತ್ಯ ಫ್ಯೂಚರಲ್ಲಿ ನೋಡಿದಾಗ ಅವ್ನು ಖುಷಿ ಪಡಬೇಕು, ನಮ್ಮಮ್ಮ ಈ ಥರ ಸೆಲೆಬ್ರೇಟ್ ಮಾಡಿದ್ರ, ಈ ಥರ ಡೆಕೋರೇಟ್ ಮಾಡಿದ್ರ ಅಂತ ಹೇಳಿ. ಯಾಕಂದರೆ ನಾನು ಅವ್ನು ಹುಟ್ಟಿರೋ ಎಲ್ಲ ಮೂಮೆಂಟ್ಸ್ನೂ ಚೆರಿಷ್ ಮಾಡಿದ್ದೀನಿ, ಸೆಲೆಬ್ರೇಟ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಅಂಥೇಳಿ ಕಾರ್ ತೊಗೊಂಡಿರೋದನ್ನು ಕೂಡ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ. ಅದು ಎಲ್ಲ ಮಕ್ಳ ಜೊತೆ ಸೇರ್ಕೊಂಡು ಮಾಡ್ತಾಯಿದ್ದೀವಿ. ಆ್ಯಂಡ್ ಅವತ್ತು ಹರೀಶೋ ಬರ್ತಡೇ ಕೂಡ ಇತ್ತು. ಅವರು ಹರೀಶೋ ಬರ್ತಡೇ ಕೇಕ್ ಕಟ್ ಮಾಡೋಕ್ಕೆ ಅಂತ ಮಕ್ಕಳು ಬಂದಿರಲ್ವ ಹಳೆ ಮನೆ ಹತ್ರದಿಂದ, ಅವ್ರನ್ನೆಲ್ಲ ಪಕ್ಕದಲ್ಲಿ ನಿಲ್ಲಿಸಿ ಈಗ ಅವರು ತಾತ ಕೊಡಿಸಿರೋದ್ರಿಂದ ಈ ಕಾರ್ನ ಅವ್ರ ತಾತನ ಕೈಲೇ ಪೂಜೆ ಮಾಡಿಸಿ ಕಾರ್ನ ಓಪನ್ ಮಾಡಿಸ್ತಾ ಇದ್ದೀವಿ. ಇದನ್ನೆಲ್ಲ ಯಾವ ಥರ ಅಂದರೆ ಒಂದು ನಿಜವಾದ ಕಾರ್ನ ಹೇಗೆ ಈ ಥರ ಎಲ್ಲ ರಿವೀಲ್ ಮಾಡ್ತಾರೋ ಆ ಥರನೇ ಮಾಡಬೇಕು ಅಂಥೇಳಿ
ಯೋಚನೆ ಮಾಡಿ ಮಾಡಿದ್ದಂಥದ್ದಷ್ಟೇ. ಯಾಕಂದರೆ ಫ್ಯೂಚರಲ್ಲಿ ನಾನು ಯೂಟ್ಯೂಬ್ ಬ್ಲಾಗಲ್ಲಿ ವಿಡಿಯೋ ನೋಡಬೇಕಾದ್ರೆ ನಮ್ಮಮ್ಮ ಈ ಥರ ಎಲ್ಲ ಮಾಡಿದ್ರಾ ಅಂತ ಖುಷಿ ಪಡಬೇಕು. ಸೊ ಅದಕ್ಕೋಸ್ಕರ ಎಲ್ಲನೂ ಮೆಮೊರಿ ಆಗಿರಲಿ ಅಂತ ಹೇಳಿ ಮಾಡಿಸ್ತಾ ಇದ್ದೀನಿ. ನಾ ಬ್ಲಾಸ್ಟ್ ಮಾಡಿದ ತಕ್ಷಣ ನಮ್ಮ ಅಚಿಂತ್ಯ ಫುಲ್ ಹೆದರ್ಕೊಂಡ್ಬಿಟ್ಟ. ಆ್ಯಂಡ್ ಆವಾಗ ಅಚಿಂತ್ಯಂಗೆ ಸ್ವಲ್ಪ ಹುಷಾರು ಕೂಡ ಇರಲಿಲ್ಲ, ಸಿಕ್ಕಾಪಟ್ಟೆ ಜ್ವರ ಬಂದಿತ್ತು. ಅದಕ್ಕೋಸ್ಕರ ಅಷ್ಟು ಸೆಕೆಗಾಲದಲ್ಲೂ ಸ್ವೆಟ್ರೆಲ್ಲ ಹಾಕಿ ನೀಟಾಗಿ ಕೂರಿಸಿದ್ದೀನಿ ಖಾರ ಪೂಜೆ. ಈಗ ಖಾರ ಪೂಜೆಗೆ ಎಲ್ಲರೂ ಹೂವು, ಅರ್ಶಿನ ಕುಂಕುಮ, ಎಲೆ ಅಡಿಕೆ, ಬಾಳೆಹಣ್ಣು, ಕಡ್ಡಿ ಕರ್ಪೂರ ಮತ್ತು ಸ್ವೀಟ್ಸ್ ಇಡ್ತಾರೆ ನಿಜವಾದ ಖಾರ ಪೂಜೆ ಮಾಡಬೇಕಾದ್ರೆ. ಬಟ್ ಅಚಿಂತ್ಯನ ಖಾರ ಪೂಜೆ ಮಾಡಬೇಕಾದ್ರೆ ನಾನು ಸ್ವೀಟ್ಸ್ ಬದಲು ಇದಿಟ್ಟಿದ್ದೀನಿ, ಏನಂದರೆ ಚಾಕ್ಲೇಟ್ಸ್ ಇಟ್ಟಿದ್ದೀನಿ. ಯಾಕಂದರೆ ಮಕ್ಕಳಿಗೆಲ್ಲ ಚಾಕ್ಲೇಟ್ಸ್ ಇಷ್ಟ ಆಗುತ್ತೆ ಅಂತ ಹೇಳಿ ಆ ಕಾನ್ಸೆಪ್ಟಲ್ಲಿ ಅಷ್ಟೇ. ನಾನು ಅಚಿಂತ್ಯಂಗೆ ತೊಗೊಂಡಿದ್ದು ಬಂದು ರೆಡ್ ಕಲರ್ ಮರ್ಸಿಡೀಸ್ ಬೆನ್ಸು ಬೇಬಿ ಅವ್ರದ್ದು ಕಂಪ್ನಿ ಕಾರು. ಇದನ್ನು ಆ್ಯಕ್ಚುಲಿ ಆನ್ಲೈನಲ್ಲಿ ಚೆಕ್ ಮಾಡಿದಾಗ 13,000 ಸಮಥಿಂಗ್ ತೋರಿಸ್ತಾ ಇತ್ತು. ಬಟ್ ನಾನು ಆಫ್ಲೈನಲ್ಲಿ ಇದಕ್ಕೆ 8.5K ಪೇ ಮಾಡಿ ತೊಗೊಂಡು ಬಂದೆ. ಇನ್ನು ನಾನು ಯಾಕೆ ಆಫ್ಲೈನೇ ಪ್ರಿಫರ್ ಮಾಡಿದೆ ಅಂದರೆ ಇಲ್ಲಿ ಲೈಫ್ ಟೈಮ್ ಸರ್ವಿಸ್ ಫ್ರೀ ಇರುತ್ತೆ. ಏನಾದರೂ ಲೈಕ್ ಬ್ಯಾಟ್ರಿ, ರಿಮೋಟ್ ಏನಾದರೂ ಡ್ಯಾಮೇಜ್ ಆಗಿದ್ರೆ ಪ್ರಾಡಕ್ಟ್ ಚಾರ್ಜ್ ಮಾತ್ರ ಕೊಡಬೇಕು. ಇನ್ನು ನಾವು ತೊಗೊಂಡಿದ್ದ ಕಾರ್ ಬಂದು ಒಂದು ರಿಮೋಟಿಂದ ಆಪ್ರೇಟ್ ಮಾಡ್ಬೋದಿತ್ತು, ಇನ್ನೊಂದು ಮೊಬೈಲಿಂದ ಕೂಡ ಆಪ್ರೇಟ್ ಮಾಡ್ಬೋದಿತ್ತು. ಇನ್ನು ನಾವು ತೊಗೊಂಡಿದ್ದು ಬಂದು ಚಾರ್ಜಿಂಗ್ ಕಾರ್ ಆಗಿರೋದ್ರಿಂದ ಒಂದು ಸಲ ಕಂಪ್ಲೀಟ್ ಚಾರ್ಜ್ ಅಂದರೆ ಒಂದು ಸಲ 7 hours ಕಂಪ್ಲೀಟ್ ಚಾರ್ಜ್ ಮಾಡಿದ್ರೆ ನೀವು ಒಂದೇ ಸ್ಟ್ರೆಚ್ಚಲ್ಲಿ 2 hours ಯಾವುದೇ ಬ್ರೇಕ್ ಇಲ್ಲದೆ ಓಡಿಸ್ಬೋದು ಅಂತ ಅವ್ರು ಹೇಳಿದರು. ಇದಿಷ್ಟು ನಮ್ಮ ಕಾರ್ ಬಗ್ಗೆ ನಾವು ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಇಲ್ಲ ಏನಾದರೂ ಕ್ವೈರೀಸ್ ಇದ್ದರೆ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ. ನಮ್ಗೆ ಎಷ್ಟು ನಾಲೆಜ್ ಇದೆಯೋ ಅದ್ರ ಬಗ್ಗೆ ಆನ್ಸರ್ ಮಾಡ್ತೀವಿ. ಇದು ಜಿಂಕಾ ಸಿಲ್ಕ್ ಆ್ಯಂಡ್ ಸ್ಯಾರೀಸ್. ಜೀಕಾ ಅಲ್ಲ, ಜಿಂಕಾ. ದ ಹ್ಯಾಂಡ್ಲೂಮ್ ವೀವರ್ಸ್ ಕೋಆಪರೇಟಿವ್ ಸೊಸೈಟಿ, ಮೊಳಕಾಲ್ಮೂರು, ಚಿತ್ರದುರ್ಗ ಡಿಸ್ಟಿಕ್. ಸಾಕು. ಇವ್ರದ್ದು ಬ್ರ್ಯಾಂಚ್ ಇನ್ನೊಂದಿದೆ, JK ಪ್ರಹ್ಲಾದ್. ಇವ್ರ ಅಂಗಡಿಯ ಓನರ್ ಹೆಸರು. ಅವ್ರದ್ದು ಏನೇನೋ ಅಡ್ರೆಸ್ ಎಲ್ಲ ಕೊಟ್ಟಿದ್ದಾರೆ, ಫೋನ್ ನಂಬರ್ ಕೊಟ್ಟಿದ್ದಾರೆ. ಇವಳು ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಮೊಳಕಾಲ್. ಈ ಸೀರೆ ಫಸ್ಟ್ ಹೇಳ್ಬಿಡ್ತೀನಿ, ಇದು ನಮ್ಮಪ್ಪ ತಂದಿರೋದಾಯ್ತಾ ನನಗೆ. ನಮ್ಮಪ್ಪ ಯೂಶ್ವಲಿ ಯಾವಾಗಲೂ ದುಡ್ಡು ಕೊಟ್ಬಿಡ್ತಾರೆ, ಅವ್ರೇನೂ ತರಲ್ಲ. ಬಟ್ ಈ ಸತಿ ಮೊಳಕಾಲ್ಮೂರಿಗೆ ಹೋದಾಗ ಫಸ್ಟ್ ಟೈಮ್ ನಮ್ಮಮ್ಮಗೆ ಫೋನ್ ಮಾಡಿ ಸೀರೆ ತರ್ತೀನಿ ಅಂತ ಹೇಳಿದ. ಅದಕ್ಕೆ ನಮ್ಮಮ್ಮ ಸಿಕ್ಕಿದೆ ಚಾನ್ಸ್ ಅಂತ ಕಾಸ್ಟ್ಲಿ ಸೀರೆ ತರಿಸ್ಕೊಂಡಿದ್ದಾರೆ. ನಾನು ಸ್ವಲ್ಪ ಕಮ್ಮಿ ರೇಟಿಂದ ತರಿಸ್ಕೊಂಡಿದ್ದೀನಿ. ಆಮೇಲೆ ನಂಗೆ ಯಾಕೆ ಈ ಥರ ಇದನ್ನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ ಅಂದರೆ, ಇದು ನಮ್ಮಪ್ಪ ಕೊಡಿಸಿರೋದು. ನನಗೆ ಇಲ್ಲಿವರೆಗೂ ನಮ್ಮಪ್ಪ ಕರ್ಕೊಂಡೋಗಿ ಏನಾದ್ರು ಕೊಡಿಸಿರೋದು ನೆನಪಿಲ್ಲ. ಯಾವಾಗಲೂ ದುಡ್ಡು ಕೊಡ್ತಾರೆ, ಅಮ್ಮನೇ ಕರ್ಕೊಂಡೋಗಿ ಕೊಡಿಸ್ತಾಯಿದ್ರು. ಅಂಥದ್ದೇ ಒಂದು ಪರ್ಸ್ನ ರೀಸೆಂಟಾಗಿ ಮೈಸೂರಲ್ಲಿ ಇದಕ್ಕೆ ಹೋದಾಗ, ಅಲ್ಲಿ ಅದು ವರ್ಲ್ಡ್ ಆಫ್ ಮೈಸೂರು ಪಾಕ್ ಹತ್ರ ಒಂದು ಹ್ಯಾಂಡ್ ಕ್ರಾಫ್ಟ್ ಅಂಗಡೀಲಿ ಪರ್ಸ್ ನೋಡಿದ್ರಂತೆ. ಅದು ನಮ್ಮ ಅಮ್ಮಂಗೆ ತಂದಿದ್ರು. ಅವಾಗ ನಾನು ಕೇಳಿದ್ದೆ ಅಂತ ನನಗೊಂದು ತಂದು ಕೊಟ್ಟಿದ್ರು. ಅದನ್ನ ನಾನು ನಮ್ಮ ಬೀರಲ್ಲಿ ಸೇಫಾಗಿ ಇಟ್ಟಿದ್ದೀನಿ. ಅದೊಂದು ಬಿಟ್ಟರೆ ನಮ್ಮಪ್ಪ ಫಸ್ಟ್ ಟೈಮ್ ಸೆಲೆಕ್ಟ್ ಮಾಡಿ ತಂದಿರೋದು ಅದೊಂದು ಬಿಟ್ಟರೆ ಸೆಕೆಂಡ್ ಇದೆ. ಸೊ ಯಾರ್ಯಾರಿಗೆ ಏನೇನು ತಂದಿದ್ದಾರೆ ಅಂತ ನೋಡೋಣ. ಸಲಜ್ಕ ತೇಜು ಅಂತ ಬರೆದಿದ್ದಾರೆ ಅಂದರು, ಗೊತ್ತಿಲ್ಲ, ನೋಡೋಣ. ಇವಳು ನೋಡಿ, ಇವಳು ಎಷ್ಟು ಚಂದ ಇದ್ದಾಳೆ ಸೀರೆ ನೋಡು. ಬಾಕ್ಸ್ ಮೇಲೆ ಜಿಂಕಾ ಸಿಲ್ಕ್ಸ್, ನಮ್ಮ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಅಂತ. ಇದು ರಸ್ಟ್ ಆರೆಂಜ್ ವಿತ್ ಬ್ಲ್ಯಾಕ್ ಸಕ್ಕತ್ತಾಗಿದೆ. ಐಶ್ವರ್ಯ ಮೋಸ್ಟ್ ಇದ್ರ MRP ಎಷ್ಟು ಅಂತ ಹೇಳ್ಬಿಡ್ತೀನಿ. MRPನೇ ಹಾಕಿಲ್ಲ ಐಶ್ವರ್ಯ. ನೀನು ಇದ್ದೇ ಸೆಲೆಕ್ಟ್ ಮಾಡ್ಬೇಕು ತಾನೆ, ಆರೆಂಜು. ಇಲ್ಲಿ ಬಿಡಿ, ಅವಳದೇ ಇಸ್ಕೊತೀನಿ, ಒಂದಿನ ಹಾಕೊಂತೀನಿ ಅಷ್ಟೇ. ಮೊಳಕಾಲ್ಮೂರು ಸೀರೆ ಫೇಮಸ್ ಅಲ್ವಾ, ಅದಕ್ಕೆ ತಂದಿದ್ದಾರೆ. ಇದ್ರ ಪ್ರೈಸ್ ಹಾಕಿಲ್ಲ. ಐಮ್ ಸಾರಿ, ಐ ಡೋಂಟ್ ನೋ, ರೈಟ್ ಆಗಿಲ್ಲ. ಸೀರಿಯಲ್ ನಂಬರ್ ಇದೆ ಅಷ್ಟೆ. ಸೊ ಇದು ರಸ್ಟ್ ಆರೆಂಜ್ ವಿತ್ ಬ್ಲ್ಯಾಕ್ ಬಾರ್ಡರ್. ಆಮೇಲೆ ಇಲ್ಲಿ ಗೋಲ್ಡನ್ ಜರಿ ವರ್ಕ್ ಇದೆ. ಆಮೇಲೆ ಬ್ಲ್ಯಾಕ್ ಬಾರ್ಡರ್ ಸಕ್ಕತ್ತಾಗಿದೆ. ರಸ್ಟ್ ಆರೆಂಜ್ ಕಲರ್ ಈಗ ಆ್ಯಕ್ಚುಲಿ ಟ್ರೆಂಡಿಂಗ್. ಸೊ ಅದಕ್ಕೆ ರಸ್ಟ್ ಆರೆಂಜ್ ತರಿಸ್ಕೊಂಡು, ಮೋಸ್ಟ್ಲಿ ನಮ್ಮ ಅಮ್ಮ ತರಿಸ್ಕೊಂಡ್ರೆ ಐಶು ತರಿಸ್ಕೊಂಡು ಗೊತ್ತಿಲ್ಲ, ಇಬ್ಬರಲ್ಲೊಬ್ಬರು ತರಿಸ್ಕೊಂಡಿದ್ದಾರೆ. ಓಪನ್ ಮಾಡ್ತಿದ್ದಂಗೆ ರಸ್ಟ್ ಆರೆಂಜೇ ಬೀಳೋದ ನನ್ನ ಕಣ್ಣಿಗೆ. ರಸ್ಟ್ ಆರೆಂಜ್. ನಾನು ನೋಡಿದ್ದೆ ರಸ್ಟ್ ಆರೆಂಜ್ನ ಕಲ್ಲೂರಲ್ಲಿ, ಗೊತ್ತಾ. ಜಿಂಕಾ ಸಿಲ್ಕ್ ಸ್ಯಾರೀಸ್. ಇದೊಂದು ಸೆಕೆಂಡ್ ಇಲ್ಲಿ ನನ್ನ ಹೆಸರು ಬರ್ತಿದೆ.
ತೇಜು ನಾನು ಇದೆ ಅಂತ ಪಿಂಕ್ ಪಿಂಕ್ ತಂದ್ಬಿಟ್ಟಿದ್ದಾರೆ ಯಾಕೆ ಚೇಂಜ್ ಮಾಡಿಬಿಟ್ಟಿದ್ದಾರೆ ಆರೆಂಜ್ ವಿತ್ ಪಿಂಕ್ ಈ ಆರೆಂಜ್ ವಿತ್ ಗ್ರೀನ್ ಅಲ್ಲ ಹೇಳಿದ್ದು ಬಟ್ ಸಖತ್ತಾಗೈತೆ ಕಣೆ ಚೆನ್ನಾಯ್ತಾ ಸಖತ್ತಾಗೈತೆ ಬಟ್ ಗ್ರೀನ್ ಇರಬೇಕಿತ್ತು ಅವಾಗ ಹೈಲೈಟ್ ಆಗ್ತಿತ್ತು ಬಾರ್ಡ್ರು ಪಿಂಕ್ ಆಗಿರೋದ್ರಿಂದ ಏನು ಹೈಲೈಟ್ ಆಗುತ್ತೆ ಸೇಮ್ ಅನಿಸ್ತಾ ಇದೆ ಹೌದು ಸೆಲ್ಫ್ ಅಂತಿರಲ್ಲ ಇದನ್ನ ನಾವು ಕಾಂಟ್ರಾಸ್ಟ್ ಬ್ಲೌಸಲ್ಲಿ ಮ್ಯಾಚ್ ಮಾಡೋಣ ಆಯ್ತಾ ಡೋಂಟ್ ವರಿ ವಿಲ್ ಡೂ ಸಮ್ ಚೆನ್ನಾಗಿದೆ ಬಟ್ ಕಲರ್ ಚೆನ್ನಾಗಿದೆ ಫೋಟೋಗಿನ್ನ ಡೈರೆಕ್ಟಾಗಿ ಚೆನ್ನಾಗಿದೆ ಫೋಟೋದಲ್ಲಿಗಿನ್ನ ಡೈರೆಕ್ಟಾಗಿ ನೋಡೋಕೆ ಭಾಳ ಚೆನ್ನಾಗಿದೆ ಅದೇನೋ ಹೋಗಿ ಒಂದು ಪಿಂಕ್ ನಿನ್ನೆ ಹುಡುಕೊಂಬತ್ತೈತೆ ಯಾಕೋ ಯಾವ ಪಿಂಕ್ ತೊಗೊಂಡೆ ರೀಸೆಂಟಾಗಿ ಯಾವುದು ಪಿಂಕ್ ತೊಗೊಂಡಿಲ್ಲ ರಿಶೋರ್ ನಮ್ಮ ಫ್ಯಾಮಿಲಿ ಒಬ್ಬರು ಪಿಂಕ್ ಲವರ್ ಅವರೇ ಗಂಡಗೂ ಪಿಂಕ್ ಹೆಂಡತಿಗೂ ಪಿಂಕ್ ನೋಡಿದ್ರೆ ಆ ವಿಡಿಯೋ ಕಾಮೆಂಟ್ ಹಾಕ್ಲಿ ಬಿಡು ಹೋಗ್ತಾರೆ ಕೇಳ ಆರೆಂಜ್ ವಿತ್ ಪಿಂಕ್ ಇದು ನನ್ನ ಸೈಡೆ ನಾನು ರೆಸ್ಟೋರೆಂಟಲ್ಲೇ ನೋಡಿ ನಾನು ಆರೆಂಜೇ ಬೇಕು ಅಂತ ಸ್ಪೆಸಿಫಿಕ್ ಆಗಿ ತೊಗೊಂಡಿದ್ದು ಸ್ಯಾರಿ ಇದು ನಂದು ಮೋಸ್ಟ್ಲಿ ಅದೇ ನಮ್ಮ ಅಮ್ಮಂದು ಇರಬೇಕಾ ಅಂತ ನೆಕ್ಸ್ಟ್ ಬಂದಿದ್ದು ಇದು ಮೋಸ್ಟ್ಲಿ ಕಲ್ಕೆ ಮುಗೆ ಪಕ್ಕ ನಾನು ಅನ್ಕೊಂಡೆ ಈಗ ಅಜ್ಜಿ ಸೀರೆ ಅಂತ ಅಜ್ಜಿ ಸಾಫ್ಟ್ ಸಿಲ್ಕು ಬಾಟ್ಲು ಗ್ರೀನ್ ವಿತ್ ಗ್ರೇ ನೋಡಿ ಇದು ಚೆನ್ನಾಗಿದೆ ಬಟ್ ನಂಗೆ ನಿಜ ಪ್ರೈಸಸ್ ಗೊತ್ತಿಲ್ಲ ಎನಿವೇಸ್ ನಮ್ಮ ಅಪ್ಪನ ಕೇಳಿಬೇಕಾದ್ರೆ ಸೈಡಲ್ಲಿ ಹಾಕಿರ್ತೀನಿ ಅಪ್ಪ ತಂದುಕೊಟ್ಟಿರೋ ಸೀರೆ ಸೊ ಪ್ರೈಸ್ ಕೇಳಲ್ಲ ನನ್ನ ಸೀರೆ ಅಂತೂ ನಾನು ಕೇಳಲ್ಲ ಬೇಕಾದ್ರೆ ಆ 3 ಕೇಳ್ತೀನಿ ಯಾಕಂದರೆ ನಾನು ಬೆಲೆ ಕಟ್ಟೋಕ್ಕಾಗಲ್ಲ ಯಾಕಂದರೆ ನನಗೆ ನೆನಪು ಇಲ್ಲ ಅಂತ ಅಪ್ಪ ನಾನು ಕರ್ಕೊಂಡೋಗಿ ಏನಾದ್ರು ಕೊಡಿಸ್ಬೇಕಾಗಲ್ಲ ಸೊ ನಂಗೆ ಇಂಥವೆಲ್ಲ ಕೊಡಿಸಿದಾಗ ರೇಟ್ ಕೇಳೋಕ್ಕೆ ಇಷ್ಟ ಆಗಲ್ಲ ₹1 ಆದರೂ ಕೊಡಿಸ್ಲಿ ಅದು ಯಾವಾಗಲೂ ಬೆಲೆ ಬಾಳ ನಮ್ಮಮ್ಮ ಅಲ್ಲೇ ಬೇಡ ಅಂತ ಇದ್ರಂತೆ ನಾನು ಬೇಕು ಅಂತ ತರಿಸ್ಕೊಂಡಿದ್ದೀನಿ ಸೀರೆನ ಇದೊಂದು ಚೆನ್ನಾಗಿದೆ ಬೇಕಾದ್ರೆ ಇದ್ರ ಫೋಟೋಸ್ ಎಲ್ಲ ತಕ್ಕೊಂಡಿರ್ತೀನಿ ನಿಮಗೆ ಸೈಡಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಆಯಿತಾ ಇದು ನೋಡಿ ಎಷ್ಟು ಚೆನ್ನಾಗಿದೆ ಫ್ಲವರ್ ವರ್ಕು ಪಕ್ಕ ಕಲ್ಕೆ ಮುಂದೆ ಸೀರೆನೆ ಅಚಿಂತೆ ಅವ್ರು ಹೊಡಿತಾರೆ ನಿನಗೆ ಸ್ವಲ್ಪ ಚಿಗಿತ್ಕೊಂಡು ಅಲ್ಲೇ ನೋಡಿ ಹೆಂಗೆ ಹೋಗ್ತೀಯೋ ಸೊ ಇದೊಂದಾ ಇದು ಪಕ್ಕ ಸಾಫ್ಟ್ ಸಿಲ್ಕ್ ಬಂದೆ ಏನು ಅಮ್ಮ 2 ಸೀರೆ ತರಿಸ್ಕೊಂಡು ಹೋಗ್ತಾರೆ ಹೌದಾ ನೋಡು ಎರಡಲ್ಲ ಇಲ್ಲ ಇದೊಂದು ಪಿಂಕ್ ಪಿಂಕ್ ವಿತ್ ಬ್ರೌನ್ ಇದು ಬ್ರೌನ್ ಬಾರ್ಡರ್ ತೋರಿಸಿದಲ್ಲ 3 ಕಲರ್ ತರಿಸ್ಕೊಂಡಿದ್ದಾವೆ ಇಲ್ಲಿ ನೋಡಿ ಪರ್ಪಲ್ ರಾಮ ಗ್ರೀನ್ ಎಲ್ಲ ಮಿಕ್ಸು ಹೂವಾ ಒಂದೇ ಸೀರೆ ಎಷ್ಟು ಕಲರ್ ಐತಿದ್ರಲ್ಲಿ ಸೊ ಇದೊಂದು ಸೀರೆ ತಂದಿದ್ದಾರೆ ಮೊಳಕಾಲ್ಮೂರು ಚಿತ್ರದುರ್ಗ ಡಿಸ್ಟಿಕ್ಗೆ ಹೋಗಿದ್ರಂತೆ ಸೊ ತಗೊಂಡು ಬಂದಿದ್ದಾರೆ ಚೆನ್ನಾಗಿದೆ ಎಲ್ಲ ಸೀರೆನೂ ಎಷ್ಟು ಆರೆಂಜ್ ವಿತ್ ಬ್ಲ್ಯಾಕ್ ಇದು ನಂದು ವಿತ್ ಪಿಂಕ್ ಸೊ ಇದಕ್ಕೆ ಏನಾದ್ರು ಕಾಂಟ್ರಾಸ್ಟ್ ಬ್ಲೌಸ್ ಮಾಡ್ಕೊಳ್ಳೋಣ ಎನಿವೇಸ್ ಎಲ್ಲ ಸ್ಯಾರಿ ಪ್ರೈಸ್ ಬ್ಲೌಸಸ್ ಅಲ್ಲ ಸ್ಯಾರಿ ಫೋಟೋಸ್ನ ಅಪ್ಲೋಡ್ ಮಾಡಿರ್ತೀನಿ ಚೆಕ್ ಇಟ್ ಔಟ್ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.